ಎಸ್ ಸೈಟ್ನಲ್ಲಿ ಮನೆಯೊಂದನ್ನು ಕಟ್ಟಬೇಕು ಅಂತ ಕನಸು ಕಾಣ್ತಾ ಇರುವಂತಹ ಬೆಂಗಳೂರು ಮಂದಿಗೆ ರೈಟ್ ನಾವು ಈಗ ಕರ್ನಾಟಕದ ಹಾಲಿ ಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ಶಾಕನ್ನು ಕೊಟ್ಟಿದ್ದಾರೆ. ಅದೇನು ಅಂತಂದರೆ, ನಿಮ್ಮ ಸೈಟಿನಲ್ಲಿ ನೀವು 5 ವರ್ಷದ ಒಳಗಡೆ ಮನೆಯನ್ನು ಕಟ್ಟಬೇಕು. ಒಂದು ವೇಳೆ 5 ವರ್ಷದ ಒಳಗಡೆ ಮನೆಯನ್ನು ಕಟ್ಟಲಿಲ್ಲ ಅಂತಂದರೆ ಆ ಸೈಟನ್ನು ಮತ್ತೆ ಸರ್ಕಾರ ವಾಪಸ್ ತೆಗೆದುಕೊಳ್ಳುತ್ತೆ ಅನ್ನುವಂಥ ಒಂದು ಶಾಕಿಂಗ್ ಸಂದೇಶವನ್ನು ಡಿ ಕೆ ಶಿವಕುಮಾರ್ ರಾಜ್ಯದ ಜನರಿಗೆ ಮತ್ತು ಬೆಂಗಳೂರಿನ ಜನರಿಗೆ ಹೊರಡಿಸಿದ್ದಾರೆ. ಇದೇ ಈ ಹೊತ್ತಿನ ವಿಶೇಷ. ನಿಮ್ಮ ಸೈಟ್ ನಿಮ್ಮದಲ್ಲ. ಎಸ್, ಇದು ಇವತ್ತಿನ ವಿಶೇಷ. ನಿಮ್ಮ ಸೈಟ್ ನಿಮ್ಮದಲ್ಲ, ಇದೇ ಇವತ್ತಿನ ವಿಶೇಷ. ನಾನು ಶ್ರೀನಿವಾಸ್ ವೈದ್ಯ. ಎಸ್, ಸೈಟ್ ಮನೆ ಕನಸಿನಲ್ಲಿದ್ದಂತಹ ಬೆಂಗಳೂರು ಮಂದಿಗೆ ಡಿ ಕೆ ಶಿವಕುಮಾರ್ ಅವರು ಡಬಲ್ ಶಾಕನ್ನು ಕೊಟ್ಟಿದ್ದಾರೆ. ಈ ಸೈಟು ನಿಮ್ಮದೇ, ಆದರೆ ಅದು ನಿಮ್ಮದಲ್ಲ. ಯಾಕೆಂತಂದರೆ ಈಗ ರೈಟ್ ನಾವು ಅದರ ಮೇಲೆ ಸರ್ಕಾರದ ಕಣ್ಣು ಅನ್ನುವಂಥದ್ದು ಬಿದ್ದಿದೆ. ಇದರ ಕುರಿತು ಬಹಳ ವಿಸ್ತಾರವಾಗಿ ಚರ್ಚೆ ಮಾಡೋದಕ್ಕೆ, ಮಾತಾಡೋದಕ್ಕೆ ಅತಿಥಿಗಳು ನನ್ನ ಜೊತೆಗಿದ್ದಾರೆ. ಒಬ್ಬರು ಸಾಮಾಜಿಕ ಹೋರಾಟಗಾರರಾಗಿರುವಂತಹ ನವೀನ್ ಅಯ್ಯರ್ ಅವರು ನನ್ನ ಜೊತೆಗಿದ್ದಾರೆ. ನವೀನ್ ಅಯ್ಯರ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರುವಂತಹ ಇರ್ಷಾದ್ ಅಹಮದ್ ಅವರು ನನ್ನ ಜೊತೆಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ವೆಲ್ಕಮ್ ಟು ಪ್ರೋಗ್ರಾಮ್. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಎಸ್, ನಾನಾಗಲೇ ಹೇಳ್ತಾ ಇದ್ದೆ, ಸೈಟ್ ನಿಮ್ಮ ಹೆಸರಲ್ಲಿದೆ, ಆ ಸೈಟ್ ನಿಮ್ಮದೇ, ಆದರೆ ಅದು ನಿಮ್ಮದಲ್ಲ ಅನ್ನುವಂತಹ ರೀತಿಯಲ್ಲಿ ಈಗ ಒಂದು ಸ್ಟೇಟ್ಮೆಂಟ್ ಅನ್ನುವಂಥದ್ದು ಪಾಸಾಗಿದೆ. ಇದು ಡಿ ಕೆ ಶಿವಕುಮಾರ್ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್. 5 ವರ್ಷದ ಒಳಗಡೆ ನೀವು ಸೈಟ್ ತೆಗೆದುಕೊಂಡ ನಂತರ ಮನೆಯನ್ನು ಕಟ್ಟಿಬಿಡಬೇಕು. ಒಂದು ವೇಳೆ ಹಾಗೆ ಏನಾದರೂ ಕಟ್ಟಲಿಲ್ಲ ಅಂತಂದರೆ ಸೈಟನ್ನು ಸರ್ಕಾರ ವಾಪಸ್ ತೆಗೆದುಕೊಳ್ಳುತ್ತೆ ಅನ್ನುವಂಥ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಕಮಾನ್, ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಲೆಟ್ಸ್ ಚೆಕ್ ಇಟ್ ಔಟ್. ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು ನೋಡಿಕೊಂಡು ಬರೋಣ. ಸೈಟ್ ಮನೆ ಕನಸಿಲ್ಲದಂತಹ ಬೆಂಗಳೂರು ಮಂದಿಗೆ ಡಿ ಕೆ ಡಬಲ್ ಶಾಕ್. ನಿಮ್ಮ ಸೈಟ್ ನಿಮ್ಮದಲ್ಲ, ಅದರ ಮೇಲೆ ಬಿದ್ದಿದೆ ಸರ್ಕಾರದ ಕಣ್ಣು. ವರ್ಷಾನುಗಟ್ಟಲೆ ಖಾಲಿ ಬಿದ್ದಂತಹ ಸೈಟ್ಗಳ ಮೇಲೆ ಈಗ ಆಡಳಿತದ ಕೆಂಗಣ್ಣು. ರಾಜ್ಯದಿಂದ ಸ್ವಾತಂತ್ರ್ಯದ ನೆಪದಲ್ಲಿ ಸಿಎಂ ಡಿ ಕೆಗೆ ಬಿಗ್ ವಾರ್ನಿಂಗ್ ಅನ್ನುವಂಥದ್ದು ನೀಡಿದ್ದಾರೆ. ಬೆಂಗಳೂರಿನ ಖಾಲಿ ಸೈಟ್ಗಳಲ್ಲಿ ಮನೆ ಕಟ್ಟಿಲ್ಲ ಅಂದರೆ ಸೈಟ್ ವಾಪಸ್, ಮನೆ ಕಟ್ಟದ ಸೈಟನ್ನು ವಾಪಸ್ ತೆಗೆದುಕೊಳ್ಳುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ. 5 ವರ್ಷಗಳಲ್ಲಿ ಮನೆ ಕಟ್ಟಿಲ್ಲ ಅಂದರೆ ನಿಮ್ಮ ಸೈಟ್ ಸರ್ಕಾರದ ವ್ಯಾಪ್ತಿಗೆ ಸೇರುತ್ತದೆ. ಸೈಟ್ ಕ್ಲೀನ್ ಮಾಡಿಕೊಂಡಿಲ್ಲ ಅಂತಂದರೆ ನಿಮ್ಮ ಸೈಟ್ ಹೊಗೆ ಹಾಕೊಳ್ಳೋದು ಗ್ಯಾರಂಟಿ. ಕಂಪೌಂಡ್ ಹಾಕದೆ ಮನೆ ಕಟ್ಟದ ಸೈಟನ್ನು ಗಲೀಜು ಬಿಟ್ಟರೆ ಅದು ನಿಮಗೆ ಕಷ್ಟ. ಸಣ್ಣ ಮನೆಯಾದರೂ ಕೂಡ ನೀವಲ್ಲಿ ಕಟ್ಟಬೇಕು, ಇಲ್ಲವೇ ಅದನ್ನು ಕ್ಲೀನಾಗಿ ಇಟ್ಕೊಳ್ಬೇಕು. ಸರ್ಕಾರ ದುಡ್ಡು ಕೊಟ್ಟಾದರೂ ಕೂಡ ಪಡೆಯುತ್ತೆ ನಿಮ್ಮ ಸೈಟ್ಗಳನ್ನು. ಬೆಂಗಳೂರಿನ ಸೈಟ್ದಾರರಿಗೆ ಸಿಎಂ ಡಿ ಕೆ ಓಪನ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಸೈಟ್ ಮನೆ ಕನಸಿನಲ್ಲಿದ್ದಂತಹ ಬೆಂಗಳೂರು ಮಂದಿಗೆ ಈಗ ಡಿ ಕೆ ಶಿವಕುಮಾರ್ ಅವರು ಶಾಕನ್ನು ಕೊಟ್ಟಿದ್ದಾರೆ. ಎಸ್, ಇದು ಡಿ ಕೆ ಶಿವಕುಮಾರ್ ಅವರ ಒಂದು ಹೊಸ ಯೋಜನೆ ಅಂತ ಹೇಳ್ಬೋದು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೇಳ್ಕೊಂಬರೋಣ. ಬೈಟ್ ಪ್ಲೀಸ್. ಖಂಡಿತ ವಿಧಿನೇ ಇಲ್ಲ, ಮಾಡ್ಲೇಬೇಕಂತದೆ. ನಾವು ಸೈಟ್ ಕೊಟ್ಟಿರೋದು ಮನೆ ಕಟ್ಕೊಡಿ ಅಂತ. 20 ವರ್ಷ, 30 ವರ್ಷ, 40 ವರ್ಷ ಆದ್ರೂ ಕೆಲವ್ರು ಕಟ್ಟಿಲ್ಲ. ವಿಲ್ ನಾಟ್ ಹ್ಯಾವ್, ನಾವು ವಾಪಸ್ ಪಾಪ ಅವ್ರಿಗೆ ದುಡ್ಡು ಕೊಟ್ಬಿಡೋಣ. ಅವ್ರಿಗೆ ಏನಿದೆ ದುಡ್ಡು, ಏನ್ ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ಕೊಟ್ಬಿಡೋಣ. ಖಾಸಗಿ ಆಗ್ಲಿ ಸೈಟ್ ಅಲಾಟ್ಮೆಂಟ್ ಆಗಿದೆ, CITB ಇದಾಗ್ಲಿ, ಯಾವ್ದಾದ್ರು ಸೊಸೈಟಿಯಿಂದ ಅಲಾಟ್ಮೆಂಟ್ ಆಗಿರ್ಲಿ, ಯಾವ್ದೇ ಆಗಿರ್ಲಿ, ಸರ್ಕಾರದಿಂದ ಸೈಟ್ ಬೇಕು ಅಂತ ಅವ್ರು ತೆಗೆದುಕೊಂಡ್ಮೇಲೆ, ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿದ್ಮೇಲೆ CITB ಇರ್ಬೋದು, BDA ಇರ್ಬೋದು, ಒಂದು ಸೊಸೈಟಿ ಇರ್ಬೋದು, ಎಲ್ಲೇ ಆಗ್ಲಿ ತೆಗೆದುಕೊಂಡ್ಮೇಲೆ ಅವ್ರು ಕಟ್ಟಬೇಕಾದ ಅವರ ಡ್ಯೂಟಿ. ಅದಕ್ಕೆ ನಾವು ಅವರೆಲ್ಲ ಕಾಂಪೌಂಡ್ ಹಾಕೊಳ್ದೆ ಹೋದ್ರೆ, ಬರೀ ಕಸ ಹಾಕೊಂಡು ಕೂತ್ಕೊಂಡ್ರೆ ಯಾರೋ ಕಸ ಹಾಕ್ಬಿಡ್ತಾರೆ. ಅವ್ರು ಹಾಕ್ದೇ ಇರ್ಬೋದು, ಅವ್ರು ಜಾಕ್ ಅವ್ರು ಕಸ ಹಾಕ್ತಾ ಇರ್ಬೋದು. ಅದನ್ನು ರಕ್ಷಣೆ ಮಾಡ್ಕೋಬೇಕಾದ್ದು, ಅವ್ರ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ದು ಅವರ ಡ್ಯೂಟಿ. ಎಸ್, ಕೇಳಿದ್ರಲ್ಲ, ಇದು ಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮಾತು. ನಿಜಕ್ಕೂ ನಿಮ್ಮ ಸೈಟನ್ನು ವಶಕ್ಕೆ ಪಡೆಯುತ್ತಾ ಸರ್ಕಾರ? ಜನರಲ್ಲಿ ಈಗ ಇದು ದೊಡ್ಡ ಪ್ರಮಾಣದ ಆತಂಕ ಮನೆ ಮಾಡಿದೆ.